ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಹೊಲ್ದ ಹತ್ರ ಹಸುನೆಲ್ಲ ಹೊಡ್ಕೊಂಡು ಹೋಗ್ತಾಯಿದ್ವಿ. ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಹಸುಗಳನ್ನೆಲ್ಲ ಅಟ್ಕೊಂಬಂದು ಹೊಲ್ದ ಹತ್ರ ಕಟ್ಟಾಕಿ ಆಮೇಲೆ ಹೋಗಬೇಕು. ನಮ್ಮ ಡ್ಯೂಟಿ ಮುಗಿಸ್ಲೇಬೇಕಲ್ವ, ಇಲ್ಲೇ ಹೋಗಬೇಕು ಅಂದ್ರೂ ಹಸು ಎಲ್ಲ ಕಟ್ಟಾಕಿ ಮನೆ ಹತ್ರ ಬಂದ್ವಿ. ಫ್ರೆಶಪ್ ಆಗಿ ಹೊಲ್ದ ಹತ್ರದಿಂದ ಬಂದು ರೆಡಿಯಾಗಿದ್ದಾಯಿತು. ಇನ್ನು ತಲೆ ಒಂದು ಬಾಚ್ಕೊಂಡ್ರೆ ಆಗೋಯ್ತು ಅಷ್ಟೇ. ನಂದೀಶ್ವರೆಲ್ಲ ರೆಡಿ ಆಗ್ತಾಯಿದ್ದಾರೆ. ಬೇಗ ಬೇಗ ಕೂಮ್ ಮಾಡಿ ಹಾಕೋಬೇಕು. ಫಂಕ್ಷನ್ಗೆ ಹೋಗೋದಕ್ಕೆ ಫೈನಲ್ ಆಗಿ ರೆಡಿ ಆಗಿದ್ದೀವಿ. ಯು ವಾಂಟ್ ತಿಂತೀರ ಚಿನ್ನಿ? ಹಂಗೆ ರಿಬ್ಬನ್ ಹಾಕ್ಬಿಟ್ಟಿದ್ದೀನಿ. ಅಲ್ಲೋಗಿ ಫ್ರೀಯಾಗಿ ಬಿಟ್ಕೊಳ್ತು. ಹೊರಡೋದಾಕಿ ಎತ್ಕೊಳ್ಳಿ. ಸುಬ್ಬು ಅವರಮ್ಮ ಕಡಪ್ ಕೊಟ್ಟಿದ್ರು. ಬೆಳಗ್ಗೆ ಕಡಪ್ ತಿಂತಾಯಿದ್ದೀವಿ. ಅಂದವೇ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಂದೀಶ್ವರ. ಹಾಗಾಗಿ ತಿಂಡಿ ಏನು ಮಾಡಲಿಲ್ಲ. ಇವಾಗ ಹೊರಡೋದಷ್ಟೇ. ಕಡಪ್ ತಿನ್ಕೊಂಡು ಅನ್ನೊಂದು ಹಂಗೆ ಹೊರಡ್ತಾ ಇದ್ದೀವಿ. ಹೇಳ್ಬಿಟ್ಕೊಡೋ ಎರಡು ಕೈಲೂ ಸರಿಯಾಗಿ ಕೊಡು ನೋಡೋಣ. ಸಾಕಾಗೋಯ್ತು. ರಕ್ಷಿ ಎಷ್ಟು ವರ್ಷ? 9 ವರ್ಷಕ್ಕೆ ಫಸ್ಟ್ ಟೈಮ್ ನನಗೆ ಮದರ್ಸ್ ಡೇ ಗಿಫ್ಟ್ ತಂದು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಮಗನೆ, ಲವ್ ಯು. ನಾವು ಮನೆ ಬಿಟ್ಟು ಒಂದು 30 ಕಿಲೋಮೀಟ್ರು ಜರ್ನಿ ಮಾಡಿದ್ವಿ. 30 ಕಿಲೋಮೀಟ್ರ್ ಆದಮೇಲೆ ತಿಂಡಿಗೆ ಅಂಥೇಳಿ ನಂದೇಶ್ವ್ರು ನಿಲ್ಲಿಸಿದ್ದಾರೆ. ನನಗೆ ಯಾಕೋ ಬೇರೆ ಏನೂ ತಿಂಡಿ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಚಿತ್ರಾನ್ನ ತೊಗೊಂಡೆ. ರಕ್ಷಿ ದೋಸೆ ತೊಗೊಂಡ. ನಂದೀಶ್ವರ್ ರೇಗಿಸ್ತಾಯಿದ್ರು, ಮನೇಲಿ ಚಿತ್ರಾನ್ನ ಮಾಡಲ್ಲ ಅಂತ ಹೇಳಿ ಇಲ್ಲಿ ಚಿತ್ರಾನ್ನ ತಿಂತಾಯಿದ್ದಿಲ್ಲ ಅಂತ. ಆದರೂ ನನಗೇನೋ ಚಿತ್ರಾನ್ನ ಅಂತ ಅಂದರೆ ತುಂಬಾ ಫೇವರು. ಅಲ್ಲಿಂದ ನಾವು KM ದೊಡ್ಡಿವರೆಗೂ ಬಂದ್ವಿ. ಅಲ್ಲಿ ಯಾಕೋ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಅಲ್ಲಿ ನೋಡಿದ್ರೆ ಇನ್ನು ಜ್ಯೂಸು ಏನು ಸ್ಟಾರ್ಟ್ ಮಾಡಿರಲಿಲ್ಲ, ಅಂದರೆ ಅವ್ರು ಇರಲಿಲ್ಲ. ಹಾಗಾಗಿ ಅಲ್ಲಿ ಜ್ಯೂಸ್ ಸಿಕ್ಕಲಿಲ್ಲ. ಮತ್ತು ನಂದೀಶ್ವರ ಆಯಿತು ಬಾ ಅಂಥೇಳಿ ಮಸಾಲ ಮಜ್ಜಿಗೆ ಕೊಡಿಸಿದ್ರು. ನನಗೆ ತುಂಬ ಇಷ್ಟ. ಹಾಗಾಗಿ ಮಜ್ಜಿಗೆನೇ ತೊಗೊಂಡು ಕುಡಿದು ಅಲ್ಲಿಂದ ಹೊರಟ್ವಿ. ಫೈನಲಾಗಿ ಫಂಕ್ಷನ್ ಅಟೆಂಡ್ ಮಾಡಿದ್ದೀವಿ. ಇವಾಗ ಮಂಜು ಫುಲ್ಲು ಮಿಂಚಾಗಿ ರೆಡಿಯಾಗಿದ್ದಾಳೆ, ತೋರಿಸ್ತೀನಿ. ಬಂದು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಇವಾಗ ಬಾಚ್ಕೊಂಡು ರೆಡಿಯಾಗಿದ್ದೀನಿ. ಪಾಪುಗಾಲ್ಕೊಂಡಿದೆ ಮನೆ ಕಂತು ಸುಂದರ ಹೋಗಿದೆ. ನಿಂಗೆ ಇಷ್ಟ ಆಗಿರೋದು ಏಣಿ ಮೆಟ್ಲೆಲ್ಲ ಬೇರೆ ಇಟ್ಟವ್ರು ಚಿನ್ನಿ. ಇದಕ್ಕೆ ಎಷ್ಟು ಚೆನ್ನಾಗಿ ಆಡ್ತಾವೆ. ನಂಗೋಸಿ ಡ್ರೆಸ್ ಕೊಡ್ತೀಯಾ? ಆಯ್ತದೆ ಕೊಡು. ಹಾಂ, ಎಲ್ಲಿಗೆ ಹೋಯ್ತಾ ಇದೆಯಾ? ಅಂಗಡಿ ಮಿಂಚ್ತಾವಳೆ. ಅಲ್ಲಿ ಕೂಗೋ ರಕ್ಷಿ ನಿಮ್ಮ ಅಜ್ಜಿನ. ಜೋರ ಕೂಗು. ಶಿವಣ್ಣ ಬರೀ ಅರ್ಧ ಜ್ಯೂಸ್ ಮಾಡ್ಸೋಣ. ರಕ್ಷಿದ್ ಯಾಕೋ ಇಷ್ಟು ತಗೊಳಮ್ಮ. ನಾನು ಇಷ್ಟ ಕುಡಿಯತ್ತೆ ಕುಡಿ. ಅಮ್ಮನೂ ಬಂದರು. ನಾವು ಫಸ್ಟ್ ಬಂದ್ವಿ. ಅಮ್ಮರು ಆಮೇಲೆ ಬಂದು ನಾವು ಬಂದಾಗ ಇನ್ನೂ ಹುಡುಗಿದು ಫೋಟೋಶೂಟ್ ಮಾಡಿಸ್ತಾಯಿದ್ರು. ನಾವು ಬಂದಿರೋದು ಹಾಫ್ ಸ್ಯಾರಿ ಫಂಕ್ಷನ್ನಿಗೆ. ಇನ್ನೂ ಕೂರಿಸಿರ್ಲಿಲ್ಲ. ನಾವು ಬಂದು ಒಂದು ½ ಅನ್ ಅವರ್ ಆದಮೇಲೆ ಏನೋ ಕೂರಿಸಿದ್ರು. ನಾನು ಹಂಗೂ ಅಂದ್ಕೊಂಡೆ ಬೇಗ ಬಂದುಬಿಟ್ಟಿದ್ದೀವಲ್ರಿ ಅಂತ ಹೇಳಿಬಿಟ್ಟು. ನಾವು ರಿಟರ್ನು ಬೇಗ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಬೇಗನೆ ಬಂದ್ವಿ. ನಮ್ಮ ರಿಲೇಷನ್ ಎಲ್ಲ ಬಂದಿದ್ದರು, ಅಕ್ಕಂದ್ರೆಲ್ಲ ಬಂದಿದ್ದರು. ಎಲ್ಲರನ್ನು ಮಾತಾಡ್ಸಿದ್ವಿ. ಇವಾಗ ಸೋದ್ರದತ್ತೆ ಫಸ್ಟು ಸೋದ್ರದತ್ತೆ ಪೂಜೆ ಮಾಡಿ ಹುಡುಗಿನ ಕೂರಿಸ್ತಾರೆ. ಕೂರಿಸಾದ್ಮೇಲೆ ಸೋದ್ರ ಮಾವ ಹುಡುಗಿಗೆ ಅರಶಿನ ಕುಂಕುಮ ಇಟ್ಟು ಅಕ್ಷತೆನ ಹಾಕಿ ಹಾರ ಹಾಕಿ ಆಮೇಲೆ ಒಂದು 5 ಜನ ಮುತ್ತೈದೆಯರಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಹುಡುಗಿಗೆ
ಶಾಸ್ತ್ರ ಮಾಡ್ತಾರೆ. ಈ ಕಡೆ ನಮ್ಮ ಕಡೆ ಇದೇ ಥರ ಮಾಡೋದು. ಮಳವಳ್ಳಿ ಕಡೆನೂ ಇದೇ ಥರನೇ, ಮತ್ತು ನಮ್ಮ ಮಾಗಡಿ ಕಡೆನೂ ಇದೇ ಥರನೇ ನಾನು ನೋಡಿರೋ ಮಟ್ಟಿಗೆ. ಮತ್ತು ಮದುವೆ ಫಂಕ್ಷನಲ್ಲಂತೂ ಮಳವಳ್ಳಿ, ಮೈಸೂರು ಈ ಕಡೆ ಸ್ವಲ್ಪ ಬೇರೆ ಬೇರೆ ಶಾಸ್ತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಕಡೆ ಶಾಸ್ತ್ರನ ರಾಮನಗರದಿಂದ ಈ ಕಡೆನೇ ಒಂಥರ ಶಾಸ್ತ್ರ, ಮತ್ತು ರಾಮನಗರದಿಂದ ಆ ಕಡೆನೇ ಒಂಥರ ಶಾಸ್ತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಸೋದ್ರ ಮಾವ ಸೋದ್ರ ಜೊತೆ ಎಲ್ಲರೂ ಪೂಜೆ ಮಾಡಿ, ಅಂದರೆ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾರ ಎಲ್ಲ ಹಾಕಿ ಎಲ್ಲ ಆಯಿತು. ಆಮೇಲೆ ಇನ್ನೇನು ಎಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು. ಅದಕ್ಕೆ ಅಮ್ಮ ನಾವು ರಿಟರ್ನ್ ಹೋಗಬೇಕು, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಮ್ಮನೂ ಕರೆದೆ, ಬನ್ನಿ ನಾವು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನೋಡಿ ನಮ್ಮ ಅಕ್ಕಂದ್ರೆಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಇವಾಗ ನಾನು, ಅಮ್ಮ, ನಂದೀಶ್ ಅವರು, ರಕ್ಷಿ ಮತ್ತು ನಮ್ಮ ಅಮ್ಮು ನಾವು ಇಷ್ಟು ಜನ ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ. ಅಮ್ಮನ್ನ ಹಂಗೂ ಬನ್ನಿ ಅಂದೆ. ಇಲ್ಲ ನೀವು ಬೇಗ ಹೋಗ್ತಾ ಇದ್ದೀರಾ, ಹೋಗಿ ನಾನು ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಂದೀಶ್ ಅವರು ನಾವು ಫಸ್ಟ್ ಊಟಕ್ಕೆ ಕೂತ್ಕೊಂಡ್ಬಿಡೋಣ ಬಾ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹೋದ್ವಿ. ಏನೋ ಒಂಥರ ತುಂಬ ಅಪರೂಪಕ್ಕೆ ಎಲ್ಲರೂ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ನಂದೀಶ್ವರ್ ಹೇಳ್ತಾಯಿದ್ರು, ನಿನಗೆ ನಿಮ್ಮ ಅಮ್ಮನ ಕಡೆ ಫಂಕ್ಷನ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು. ಅಲ್ಲ ಹಂಗೆ ರೆಡಿ ಆಗಿದೆ, ಮಿಂಚಿಂಗಾಗಿ ರೆಡಿ ಆಗಿಬಿಟ್ಟಿದ್ಯಾ. ನಾನು ನಮ್ಮ ಅಮ್ಮನ ಕಡೆ ಮತ್ತು ನಮ್ಮ ಅಪ್ಪನ ಕಡೆ, ನಮ್ಮ ಯಜಮಾನ್ರ ಕಡೆ ಆ ಥರ ಎಲ್ಲ ಏನೂ ಇಲ್ಲ. ನನಗೆಲ್ಲ ಫಂಕ್ಷನ್ಗೂ ಖುಷಿಯಾಗೇ ಅಟೆಂಡ್ ಮಾಡ್ತೀನಿ. ಆದರೆ ಅವರು ನನಗೆ ರೇಗಿಸೋದು, ನಿನಗೆ ಅಪ್ಪನ ಮನೆ ಕಡೆ ಫಂಕ್ಷನ್ ಅಂದರೆ ಸಿಕ್ಕಾಬಟ್ಟೆ ಖುಷಿ ಅಲ್ವಾ ಅಂತ ಹೇಳಿ. ಆ ಥರ ಎಲ್ಲ ಏನಿಲ್ಲ, ನಾನು ಇಬ್ಬರು ಕಡೆ ಫಂಕ್ಷನ್ಗೂ ಖುಷಿಯಾಗೇ ಹೋಗ್ತೀನಿ. ಅಲ್ಲಿಂದ ನಂದೀಶ್ ಅವರು ಬೇಗ ಎಲ್ಲ ಊಟ ಮಾಡಿದ್ವಲ್ಲ, ಹಾಗಾಗಿ ನಿನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸರ್ಪ್ರೈಸಾಗಿ ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಅವಳಿಗೆ ಗೊತ್ತಿಲ್ಲ ನೋಡಿ ಪಾಪ. ಅದಕ್ಕೆ ಬಂದಿದ್ದ ತಕ್ಷಣ ಬೈತಾಯಿದ್ಲು, ನೀನು ಯಾವಾಗ ಬಂದರೂ ಹೇಳಲ್ಲ, ಇದೇ ಥರ ಬರ್ತೀಯ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಅಂತ. ಅವಳಿಗಂತೂ ಫುಲ್ ಶಾಕು. ರಕ್ಷಿಗಂತೂ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಬಂದಿದ್ದ ತಕ್ಷಣ ಮೇಲ್ಗಡೆ ಸುಮಿಯಾರ್ದು ನಾಯಿ ನೋಡೋದಕ್ಕೆ ಅಂತ ಹೇಳಿ ಬಂದ. ನಾಯಿ ಎಲ್ಲ ನೋಡಾದ್ಮೇಲೆ, ಅಮ್ಮ ಒಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ತೀನಿ ಕಣಮ್ಮ ನಾನು ಅಂತ ಹೇಳಿಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾನೆ. ನೋಡಿ, ಮಕ್ಳಿಗೇನೋ ಒಂಥರ ಖುಷಿ ಅಲ್ವಾ, ಮಕ್ಕಳು ಸೇರಿದ್ರೆ. ಆ ಮಕ್ಳ ಜೊತೆಲಿ ನಾನು ಸುಮಿನೂ ಸದಾ ಮಕ್ಕಳಾಗ್ಬಿಟ್ಟಿದ್ದೀವಿ. ಸುಮಿ ಒಂದೇ ಒಂದು ಬಾಲ್ ಕಣೆ, ಒಂದೇ ಒಂದು ಸರಿ ನಾನು ಬ್ಯಾಟಿಂಗ್ ಮಾಡಿಬಿಡ್ತೀನಿ, ರಕ್ಷಿ ನೀನು ಬಾಲ್ ಹಾಕು ಅಂತೇಳಿ ರಕ್ಷು ಕೈಲಿ ಬಾಲ್ ಹಾಕ್ಸ್ಕೊಂಡು ಆಟ ಆಡ್ತಾಯಿದ್ಲು. ಸುಮಿನ್ ನೋಡಿ ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಏನೋ ಒಂಥರ ಖುಷಿ. ತುಂಬ ಅಪರೂಪಕ್ಕೆ ಹೋಗಿದ್ವಲ್ವ, ಹಾಗಾಗಿ. ಅಂದರೆ ರಕ್ಷಿ ಕರ್ಕೊಂಡೋಗಿರಲಿಲ್ಲ, ಆ್ಯಕ್ಚುಲಾಗಿ ರಕ್ಷಿನೇ ಫೋರ್ಸ್ ಮಾಡಿ ಕರ್ಕೊಂಬಂದಿರೋದು ಇಲ್ಲಿಗೆ. ಅಪ್ಪ ಪ್ಲೀಸ್ ಕಣಪ್ಪ, ನಾನು ಸುಮಿ ಆಂಟಿಯವ್ರ ಮನೆಗೆ ಹೋಗೇ ಇಲ್ಲ, ಪ್ಲೀಸ್ ಒಂದೇ ಒಂದು ಸತಿ ಕರ್ಕೊಂಡೋಗ್ಬಿಡು, ಇಷ್ಟೊಂದು ಹತ್ರ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ರಕ್ಷಿನೇ ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು. ಅವ್ನಿಗಂತೂ ಒಂಥರ ಖುಷಿ, ಇಲ್ಲಿ ನಾಯಿ ಇದೆ ಮತ್ತು ಸುಮಿ ಎಲ್ಲ ಇದ್ದಾಳೆ, ಆಟ ಆಡ್ಕೊಂಡಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ರಕ್ಷಿಗಂತೂ. ಬೇಗ ಹಾಕ್ಬಿಡು ಜೋಗಿ. ನೋಡ್ತೀನಿ ಹೆಂಗಾಗ್ತೀನಿ ಅಂತ ಈಗ ಹೊಡೆದಾಕ್ಬಿಡ್ತೀನಿ ಅಂದ್ರೆ ಈಗ ಹಾಕು, ನಿಜ ಮಾಡ್ತೀನಿ. ನಡಿ ಮನೆ ಅನ್ನ ನಡಿ. ಅಭ್ಯಾಸ ಇಲ್ವಾ ಕ್ರಿಕೆಟಲ್ಲಿ ಆಡಿ ಬಂದ್ವಿ. ಹುಡುಗರೆಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಸುಮ್ಮಿ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇದ್ದಾಳೆ. ನಮಗೆ ಬಂದಿದ್ದ ತಕ್ಷಣವೇ ಕೊಟ್ಟಲು. ಅವರೆಲ್ಲ ಮೇಲ್ಗಡೆ ನಾಯಿ ನೋಡೋಕೆ ಹೋಗಿದ್ರಲ್ಲ, ಅವ್ರಿಗೆ ಕೊಟ್ಟಿರಲಿಲ್ಲ. ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ತುಂಬಾ ತಲೆನೋವು ಬಂದ್ಬಿಟ್ಟಿದೆ ನನಗಂತೂ. ರಕ್ಷಿಗೆ ಬಂದಿದ್ದ ತಕ್ಷಣ ತಿಂಡಿ, ಅವ್ರ ಅಜ್ಜಿ ಸ್ವಲ್ಪ ತಿಂಡಿ ತಂದಿದ್ದಾಳೆ, ತಿಂಡಿ ತಿಂತಾ ಇದ್ದಾನೆ. ಎಷ್ಟು ಅಂಡಿದ್ದೀನಿ ನೋಡಿ, ಅಪ್ಪ ದೇವ್ರೆ. ಬಟ್ಟೆ ಅಂತೆ ತಿಂಡಿ ಎಲ್ಲ ಅಂದ್ಬಿಟ್ಟಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೇನೋ ನಮ್ಮ ಅತ್ತೆಗೆ ತುಂಬ ಇಷ್ಟ ಆಗ್ಬಿಟ್ಟಿದೆಯಂತೆ, ಅದಕ್ಕೆ ಹೇಳ್ತಿದ್ರು ಅಲ್ಲೇನೇನೆ ನನಗೆ ತುಂಬ ಇಷ್ಟ ಆಗಿದೆ ಕಣೆ ಇದು ಅಂತ. ಅದನ್ನು ತೆಗೆಸ್ಕೊಂಬಂದಿದ್ದಾರೆ ಬೆಂಗಳೂರಿಂದನೇ. ಅಯ್ಯೋ ತಿಂಡಿನೇ, ರಕ್ಷಿಗೆ ಬಂದಿದ್ದ ತಕ್ಷಣ ತಿಂಡಿ. ಮತ್ತು ನೆನ್ನೆ ಒಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಖಾರ ಮಂದಿ ತೊಗೊಬಂದಿದ್ದೀನಿ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ. ನಮ್ಮ ಅತ್ತೆ ಬಂದಿದ್ದ ತಕ್ಷಣ ನೋಡಿ ನೆಲ್ಲವ್ರ ಕೈಯೆಲ್ಲ ಕಿತ್ಕೊಂಬಂದು ಇಟ್ಟಿದ್ದಾರೆ. ಈಗ ಕೆಲಸ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ.
ನಾನು ಸ್ವಲ್ಪ ನನ್ನ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡೆ. ಊಟ ಎಲ್ಲ ಆಯಿತು, ಅಡುಗೆ ಮಾಡಿದೆ, ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ನಂದೀಶ್ವರ್ ಕೂದಿದ್ರು. ಆಮೇಲೆ ಚಂದು ಮತ್ತು ರವೀಣ ಇಬ್ಬರೂ ಬಂದರು. ಅವರಿಬ್ಬರು ಇದ್ದಾಗ ರಾಗಿ ತೂಕ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. RMCಗೆ ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಡೇ RMCಗೆ ಹೋಗೋದಿದ್ದರಿಂದ ಬೆಳಗ್ಗೆ ತೂಕ ಹಾಕಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಹಾಕೋತಾ ಇದ್ದಾರೆ. ಒಬ್ಬರೇ ತೂಕ ಹಾಕಿ ಮೂಟೆನ ಎತ್ತಿಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಪಾಪ ಇವರಿಬ್ರು ಇದ್ರಲ್ಲ ತುಂಬ ಹೆಲ್ಪ್ ಆಯ್ತು ಇವ್ರು ಇದ್ದೋದಕ್ಕೆ. ಏನು ಕೆಲ್ಸಕ್ಕೆ ಕರೆದ್ರೂ ಪಾಪ ಇಬ್ಬರೂ ಬರ್ತಾರೆ. ಎಲ್ಲರೂ ಸೇರಿಕೊಂಡು ರಾಗಿನೆಲ್ಲ ತೂಕ ಹಾಕ್ತಾಯಿದ್ದಾರೆ. ಈ ಒಂದು ವ್ಲಾಗ್ ಇಷ್ಟೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.